ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಸಾಮಾನ್ಯವಾಗಿ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಅಸ್ತಿತ್ವಕ್ಕೆ ಬಂತು, ವಿಶ್ವಸಂಸ್ಥೆ ಉದ್ಭವಿಸುವುದಕ್ಕೂ ಮುಂಚೆ ನಡೆದು ಹೋಗಿರತಕ್ಕಂಥ 2 ಮಹಾನ್ ಯುದ್ಧಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಿ ಮುಂದಿನ ಭವಿಷ್ಯತ್ತಿನಲ್ಲಿ 3ನೇ ಜಾಗತಿಕ ಮಹಾಸಮರ ಎನ್ನುವುದು ಗತಿಸಬಾರದು ಅಂತ ಹೇಳಿ ಇದು ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬರ್ತದೆ. ತಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ, ಈಗಾಗಲೇ ಹೇಳಿದ್ದೀವಿ. ಜೊತೆಗೆ ಒಂಚೂರು ನಾವು ಕಳೆದ ಅವಧಿಯಲ್ಲಿ ಹೇಳಿರುವಂತಹ ವಿಷಯವನ್ನು ಒಂಚೂರು ಮೆಲುಕು ಹಾಕಿ ನೋಡಿಕೊಳ್ಳೋಣ. ಇಲ್ಲಿ ಪ್ರಮುಖವಾಗಿ ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಅಕ್ಟೋಬರ್ 24, 1945 ಅಸ್ತಿತ್ವಕ್ಕೆ ಬರ್ತದೆ. ಹೌದಾ? ಪ್ರಮುಖವಾಗಿ ಈ ಒಂದು ವಿಶ್ವಸಂಸ್ಥೆ ಇದ್ದದ್ದು 3 ಜನರ ಒಂದು ಪರಿಶ್ರಮದ ಫಲವಾಗಿ ಅಸ್ತಿತ್ವಕ್ಕೆ ಬಂತು ಅಂಥೇಳಿ ನಾವು ಅಧ್ಯಯನ ಮಾಡಿದ್ದೀವಿ. ಅಮೇರಿಕಾದ ಅಧ್ಯಕ್ಷನಾಗಿರತಕ್ಕಂಥವನು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ರಷ್ಯಾದ ಅಧ್ಯಕ್ಷನಾಗಿರತಕ್ಕಂತಹ ಜೋಸೆಫ್ ಸ್ಟಾಲಿನ್, ಇಂಗ್ಲೆಂಡಿನ ಪ್ರಧಾನಿಯಾಗಿರತಕ್ಕಂತಹ ವಿನ್ಸ್ಟನ್ ಚರ್ಚಿಲ್ ಎಂತಕ್ಕಂಥವರ 3 ಜನರ ಪರಿಶ್ರಮದ ಫಲವಾಗಿ ಇದು ವಿಶ್ವಸಂಸ್ಥೆ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರ್ತದೆ. ಇದು ಅಸ್ತಿತ್ವಕ್ಕೆ ಬಂದ ಮೇಲೆ ತನ್ನದೇ ಆಗಿರತಕ್ಕಂಥ ಒಂದಿಷ್ಟು ಗುರಿ ಮತ್ತು ಯೋಜನೆಗಳನ್ನು ಅಥವಾ ಉದ್ದೇಶಗಳನ್ನು ಪ್ರಮುಖವಾಗಿ ಇಟ್ಕೊಂಡಿತ್ತು ಅಂಥೇಳಿ ನಮ್ಮೆಲ್ಲರಿಗೂ ತಿಳಿದು ಬರ್ತಕ್ಕಂಥ ಒಂದು ಸಂಗತಿ. ಹೌದಾ? ಏನು ಗುರಿ ಮತ್ತು ಉದ್ದೇಶಗಳನ್ನು ಒಳಗೊಂಡಿತ್ತು ಅಂತಂದಾಗ ಇದು ಪ್ರಮುಖವಾಗಿ ಹೊಂದಿರತಕ್ಕಂಥ ಗುರಿ ಉದ್ದೇಶಗಳು ಏನು ಅಂತ ನೋಡೋದು ಅಂತಂದರೆ, ಮೊದಲನೆಯದಾಗಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. ಎರಡನೇದಾಗಿ ರಾಷ್ಟ್ರಗಳ ಮಧ್ಯದಲ್ಲಿ ಸ್ನೇಹ ಮತ್ತು ಸೌಹಾರ್ದತೆಯನ್ನು ಅಭಿವೃದ್ಧಿಪಡಿಸುವುದು ಅಥವಾ ವೃದ್ಧಿಸುವುದು ಅಂಥೇಳಿ ಕರಿತೀವಿ ನಾವು. ಒಂದು ರಾಷ್ಟ್ರಗಳ ಮಧ್ಯದಲ್ಲಿ ಸ್ನೇಹ ಸಹಕಾರವನ್ನು ಬೆಳೆಸುವುದು, ವೃದ್ಧಿಪಡಿಸುವುದು, ಅಭಿವೃದ್ಧಿಪಡಿಸುವುದು ಅಂಥೇಳಿ. ಇದರ ಜೊತೆಗೆ ಆ ರಾಷ್ಟ್ರಗಳಲ್ಲಿ ಶಾಂತಿ ಸಹಬಾಳ್ವೆ ಹಾಗೂ ಸಹಕಾರಗಳ ಅರಿವನ್ನು ಮೂಡಿಸುವುದು. ಇನ್ನು ನೆಕ್ಸ್ಟ್ 3ನೇದಾಗಿ ಯುದ್ಧವನ್ನು ತಡೆಗಟ್ಟುವುದು ಮತ್ತು ನಿಶಸ್ತ್ರೀಕರಣವನ್ನು ಸಾಧಿಸುವುದು ಅಂಥೇಳಿ. ಯುದ್ಧವನ್ನು ತಡೆಗಟ್ಟುವುದು ಮತ್ತು ನಿಶಸ್ತ್ರೀಕರಣವನ್ನು ಸಾಧಿಸುವುದು ಅಂಥೇಳಿ ನಮಗೆ ತಿಳಿದು ಬರ್ತದೆ. ಇಲ್ಲಿ ಪ್ರಪಂಚದ ಮಟ್ಟದಲ್ಲಿ ಯುದ್ಧಗಳು ಸಂಭವಿಸದ ಹಾಗೆ ನೋಡಿಕೊಳ್ಳುವುದು, ಜೊತೆಗೆ ಸೇನಾ ವೆಪನ್ಸ್ಗಳನ್ನು, ಯುದ್ಧದ ಸಾಮಗ್ರಿಗಳನ್ನು, ಅಣುಬಾಂಬ್ಗಳನ್ನು, ಕ್ಷಿಪಣಿಗಳನ್ನು, ಈ ಮೊದಲಾದ ಒಂದು ಯುದ್ಧದ ಅಸ್ತ್ರಗಳು ಏನದಾವಲ್ಲ ಇವುಗಳನ್ನು ಒಂದು ರಾಷ್ಟ್ರ ಅಥವಾ ಪ್ರಪಂಚದಲ್ಲಿನ ರಾಷ್ಟ್ರಗಳು ಬಹುಮುಖ್ಯವಾಗಿ ಸಂಗ್ರಹಣೆ ಮಾಡುವುದನ್ನು ತಡೆಗಟ್ಟುವುದು, ಅವುಗಳನ್ನು ಸಂಗ್ರಹಣೆ ಮಾಡದ ಹಾಗೆ ಕ್ರಮಗಳನ್ನು ಕೈಗೊಳ್ಳುವುದು ಅಂಥೇಳಿ ತಿಳಿದು ಬರ್ತದೆ. ನೆಕ್ಸ್ಟ್ 4ನೇದಾಗಿ ಮಾನವನ ಮೂಲಭೂತ ಹಕ್ಕುಗಳ ಕುರಿತಾಗಿ ತಿಳುವಳಿಕೆಯನ್ನು ಮೂಡಿಸುವುದು. ಪ್ರಪಂಚದ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಮನುಷ್ಯನಿಗೆ ಇರತಕ್ಕಂತಹ ಒಂದು ಮೂಲಭೂತ ಹಕ್ಕುಗಳು ಏನದವಲ್ಲ ಅವುಗಳ ಕುರಿತಾಗಿ ತಿಳುವಳಿಕೆಯನ್ನು ಮೂಡಿಸುವುದು. ಆಮೇಲೆ ಮಾನವನ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುವುದು. ಅದರ ಜೊತೆಗೇ ಮಾನವನ ಒಂದು ಸ್ವಾತಂತ್ರ್ಯ ಏನದ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇದು UNO ತನ್ನ ಗುರಿಯನ್ನು ಹೊಂದಿತ್ತು. ಜೊತೆಗೆ ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿಗಳ ನಿಯಂತ್ರಣವನ್ನು ಮಾಡುವುದು. ವಸಾಹತುಗಳು ಅಂತಂದಾಗ ಸಾಮಾನ್ಯವಾಗಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದಲ್ಲಿ ಹೋಗಿ ತನ್ನ ನೆಲೆಯನ್ನು ಸ್ಥಾಪನೆ ಮಾಡುವುದು, ಅದನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು. ಇಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ತನ್ನ ಗುರಿ ಯೋಜನೆಗಳಲ್ಲಿ ವಿಶ್ವಸಂಸ್ಥೆ ಇದ್ದದ್ದು ಸಿದ್ಧಪಡಿಸಿಕೊಂಡಿತ್ತು ಅಂಥೇಳಿ ನಮಗೆ ತಿಳಿದು ಬರ್ತದೆ. ನೆಕ್ಸ್ಟ್ 5ನೇದಾಗಿ ಮಕ್ಕಳ, ಸ್ತ್ರೀಯರ, ಕಾರ್ಮಿಕರ ಕಲ್ಯಾಣವನ್ನು ಸಾಧಿಸುವುದು. ಮಕ್ಕಳ ಕುರಿತಾಗಿ ಏನು ಬೇಕಲ್ಲ ಒಂದು ರೂಪರೇಷೆಗಳನ್ನು ಮಕ್ಕಳ ಒಂದು
ಕಲ್ಯಾಣಕ್ಕಾಗಿ ಇರತಕ್ಕಂಥ ರೂಪರೇಷೆಗಳನ್ನು ಸಿದ್ಧಪಡಿಸುವುದು, ಅವುಗಳನ್ನು ನೋಡಿಕೊಳ್ಳುವುದು, ಜೊತೆಗೆ ಕಾರ್ಮಿಕರ ಕಲ್ಯಾಣವನ್ನು ಸಾಧನೆ ಮಾಡುವುದು ಅಥವಾ ಸಾಧಿಸುವುದು, ಮಹಿಳೆಯರ ಏಳ್ಗೆಗೋಸ್ಕರ ಶ್ರಮಿಸುವುದು ಇಂಥವುಗಳನ್ನು ಪ್ರಮುಖ ಉದ್ದೇಶಗಳನ್ನಾಗಿ ಇಟ್ಕೊಂಡಿತ್ತು. ಇದರ ಜೊತೆಗೆ ಸ್ತ್ರೀ ಮತ್ತು ಪುರುಷರಲ್ಲಿ ಸರಿಸಮಾನತೆಯನ್ನು ತರತಕ್ಕಂತಹ ಕಾರ್ಯ ಕೆಲಸವನ್ನು ಕೂಡ ಇದು ಮಾಡಿತ್ತು ಅಂಥೇಳಿ ನಮಗೆ ತಿಳಿದು ಬರ್ತದೆ. ಜೊತೆಗೆ ನೆಕ್ಸ್ಟ್ ಒಂದು ನೋಡೋದಾಯಿತು ಅಂತಂದರೆ 6ನೇದಾಗಿ ಅಂತಾರಾಷ್ಟ್ರೀಯ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಮಸ್ಯೆಗಳನ್ನು ನೋಡಿ. ಅಂತಾರಾಷ್ಟ್ರೀಯ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಇಂತಹ ಒಂದು ಸಮಸ್ಯೆಗಳನ್ನು ವಿಶ್ವ ಸಹಕಾರದ ತತ್ವದ ಮೇಲೆ ಶಾಂತಿ ಸಂಧಾನಗಳ ಮೂಲಕ ಈ ಮೇಲಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಅಂಥೇಳಿ ನಮಗೆ ತಿಳಿಸಿಕೊಡ್ತದೆ. ಇನ್ನು ಕೊನೆಯದಾಗಿ 7ನೇದಾಗಿ ಯಾವ ಒಂದು ಗುರಿ ಮತ್ತು ಉದ್ದೇಶವನ್ನು ವಿಶ್ವಸಂಸ್ಥೆ ಹೊಂದಿತ್ತು ಅಂತಂದಾಗ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂತಹ ಕಾನೂನುಗಳನ್ನು ಸಹ ರಕ್ಷಣೆ ಮಾಡುವುದು, ಸಂರಕ್ಷಣೆ ಮಾಡತಕ್ಕಂಥ ಕಾರ್ಯವನ್ನು ಕೂಡ ವಿಶ್ವಸಂಸ್ಥೆ ಮಾಡ್ತದೆ. ಇಷ್ಟು ಪ್ರಮುಖವಾಗಿ ವಿಶ್ವಸಂಸ್ಥೆ ಹೊಂದಿರತಕ್ಕಂಥ ಗುರಿ ಮತ್ತು ಉದ್ದೇಶಗಳನ್ನು ಒಂಚೂರು ನಾವು ನಿನ್ನೆ ದಿವಸ ಹೇಳಿದ್ವಿ, ಆದರೂ ಕೂಡ ಮತ್ತೊಂದು ಸಾರಿ ಅವುಗಳನ್ನು ಮೆಲುಕು ಹಾಕಿದ್ವಿ. ಇದರ ಜೊತೆಗೆ ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆಗಳ ಕುರಿತಾಗಿ ಅಧ್ಯಯನ ಮಾಡೋಣ. ಇವಾಗ ಇಲ್ಲಿ ಪ್ರಮುಖವಾಗಿ ಪ್ರಧಾನ ಅಂಗಸಂಸ್ಥೆಗಳು ಯಾವುವು ಅಂತಂದಾಗ 1 ಸಾಮಾನ್ಯ ಸಭೆ, 2ನೇದು ಭದ್ರತಾ ಮಂಡಳಿ, 3ನೇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, 4ನೇದಾಗಿ ಧರ್ಮದರ್ಶಿ ಮಂಡಳಿ ಅಂಥೇಳಿ, ಇನ್ನು 5ನೇದಾಗಿ ಅಂತಾರಾಷ್ಟ್ರೀಯ ನ್ಯಾಯಾಲಯ, ಕೊನೆಯದಾಗಿ ಸಚಿವಾಲಯ ಅಂಥೇಳಿ ಕರೀತಾರೆ. ಸುಮಾರು 6 ವಿಶ್ವಸಂಸ್ಥೆ ಇದ್ದುದು 6 ಪ್ರಧಾನ ಅಂಗಸಂಸ್ಥೆಗಳ ಮೂಲಕ ತನ್ನ ಕಾರ್ಯ ಕೆಲಸಗಳನ್ನು ಸುಲಭವಾಗಿ ಸುಲಲಿತವಾಗಿ ನಡೆಸಿಕೊಂಡು ಹೋಗುವಂತಹ ಒಂದು ಬೃಹತ್ UNO ಸಂಸ್ಥೆಯಾಗಿದೆ ಅಂತ ಹೇಳಿ ನಾವಿಲ್ಲಿ ಹೇಳಬಹುದು. ಇನ್ನು ಪ್ರಮುಖವಾಗಿ ಇಲ್ಲಿ ನಾವು ಮೊದಲನೇದಾಗಿ ಸಾಮಾನ್ಯ ಸಭೆಯ ಕುರಿತಾಗಿ ನೋಡೋಣ. ಇಲ್ಲಿ ನೋಡಿ, ಸಾಮಾನ್ಯ ಸಭೆ ಅಂತಕ್ಕಂಥದ್ದು ವಿಶ್ವಸಂಸ್ಥೆಯ ಪ್ರಧಾನ ಅಂಗಸಂಸ್ಥೆಗಳಲ್ಲಿ ಮೊದಲನೆಯದಾಗಿ ಸಾಮಾನ್ಯ ಸಭೆಯ ಬಗ್ಗೆ ಇವಾಗ ನಾವು ಅಧ್ಯಯನ ಮಾಡೋಣ. ಇದು ವಿಶ್ವಸಂಸ್ಥೆಯ ಶಾಸಕಾಂಗ ಅಂಥೇಳಿಯೂ ಕೂಡ ಈ ಸಾಮಾನ್ಯ ಸಭೆಯನ್ನು ಕರೀತಾರೆ. ಇದರಲ್ಲಿ ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವ ಪಡೆದ ಎಲ್ಲ ರಾಷ್ಟ್ರಗಳ ಸದಸ್ಯರು ಕೂಡ ಇದರಲ್ಲಿ ಇರ್ತಾರೆ. ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದಿರತಕ್ಕಂತಹ ಎಲ್ಲ ಸದಸ್ಯರು ಈ ಸಾಮಾನ್ಯ ಸಭೆಯಲ್ಲಿ ಇರ್ತಾರೆ. ಜೊತೆಗೆ ಪ್ರಸ್ತುತವಾಗಿ ನಾವು ನೋಡೋದಾಯಿತು ಅಂತಂದಾಗ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಥವಾ ಈ ವಿಶ್ವಸಂಸ್ಥೆಯಲ್ಲಿ ಇರತಕ್ಕಂಥ ಈ ಸಾಮಾನ್ಯ ಸಭೆಯಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರಗಳ ಒಂದು ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ ಪ್ರಮುಖವಾಗಿ 195 ಜನ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ನಾವು 195 ರಾಷ್ಟ್ರಗಳ ಸದಸ್ಯರು ಇಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಅಂತೇಳಿ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಜೊತೆಗೆ ಪ್ರತಿ ದೇಶ 5 ಪ್ರತಿನಿಧಿಗಳನ್ನು ವಿಶ್ವಸಂಸ್ಥೆಗೆ ಕಳುಹಿಸಬಹುದು. ಪ್ರತಿಯೊಂದು ದೇಶ ಒಂದು ರಾಷ್ಟ್ರ ತನ್ನ ರಾಷ್ಟ್ರದಿಂದ 5 ಜನ ಸದಸ್ಯರನ್ನು ವಿಶ್ವಸಂಸ್ಥೆಗೆ ಕಳುಹಿಸಬಹುದು. ಆದರೆ ಆ 5 ಜನರಲ್ಲಿ ಒಬ್ಬರಿಗೆ ಮಾತ್ರ ಸಾಮಾನ್ಯ ಸಭೆಯಲ್ಲಿ ಮತದಾನದ ಹಕ್ಕು ಒಂದೇ ಇರ್ತದೆ. 5 ಜನರಲ್ಲಿ ಒಬ್ಬರು ಮಾತ್ರ ಒಂದು ರಾಷ್ಟ್ರದಿಂದ ಮತ ಚಲಾವಣೆಯನ್ನು ಮಾಡತಕ್ಕಂತಹ ಹಕ್ಕನ್ನು ಕೇವಲ ಒಂದು ರಾಷ್ಟ್ರಕ್ಕೆ ಒಂದು ಮತದ ಅವಕಾಶವನ್ನು ಅದು ಕಲ್ಪಿಸಿಕೊಡ್ತದೆ. ಇದು ಸಾಮಾನ್ಯ ಸಭೆ ಅಂತಕ್ಕಂಥದ್ದು ವರ್ಷಕ್ಕೆ 1 ಸಾರಿ ಮಾತ್ರ ಸಭೆಯನ್ನು ಸೇರ್ತದೆ ಅಂತಂದರೆ ಅದು ಸೆಪ್ಟೆಂಬರ್ ತಿಂಗಳ 3ನೇ ಮಂಗಳವಾರ ದಿವಸ ಇದು ಸಭೆಯನ್ನು ಸೇರ್ತದೆ. ವರ್ಷಕ್ಕೆ 1 ಬಾರಿ ಅಂಥೇಳಿ ನಮಗೆ ತಿಳಿದು ಬರ್ತದೆ. ಪ್ರತಿ ಸಭೆಯು ತಮ್ಮದೇ ಆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಚುನಾಯಿಸ್ತದೆ. ಒಬ್ಬ ಅಧ್ಯಕ್ಷ ಮತ್ತು ಒಬ್ಬ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತದೆ. ಅಗತ್ಯ ಬಿದ್ದರೆ ವಿಶೇಷ ಸಭೆಗಳನ್ನು ಕೂಡ ಈ ಸಾಮಾನ್ಯ ಸಭೆ ಇದ್ದುದು ನಡೆಸ್ತದೆ.
ಜೊತೆಗೆ ನಿರ್ಣಯಗಳನ್ನು ಪಾಸ್ ಮಾಡಲಿಕ್ಕೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಣಯಗಳನ್ನು ಪಾಸ್ ಮಾಡಲಿಕ್ಕಾಗಿ ಪ್ರಮುಖವಾಗಿ 2/3 ಬಹುಮತ ಇರಬೇಕು. 3 ಜನರಲ್ಲಿ 2 ಜನ ಈ ರೀತಿಯಾಗಿ ಅಲ್ಲಿ ಬಹುಮತವನ್ನು ನೀಡಬೇಕು. 3ಕ್ಕೆ 2 ಹಾಗೆ 2 ಸಂಖ್ಯೆಯ ಅನುಪಾತದಲ್ಲಿ ಸರಳ ಒಂದು ಬಹುಮತ ದೊರೆತಾಗ ಅಲ್ಲಿ ನಿರ್ಣಯಗಳನ್ನು ಪಾಸ್ ಮಾಡ್ತಕ್ಕಂಥದ್ದೊಂದು ಅವಕಾಶವಿದೆ. ಹೌದಾ? ಇದ್ರ ಜೊತೆಗೆ ಸಾಮಾನ್ಯ ಸಭೆ ಇದ್ದದ್ದು ಮುಖ್ಯ ಯಾವ ಕಾರ್ಯ ಕೆಲಸಗಳನ್ನು ಮಾಡ್ತದ ಸಾಮಾನ್ಯ ಸಭೆ ಅಂತ ಹೇಳಿ ನೋಡಿದಾಗ ಇದು ಭದ್ರತಾ ಮಂಡಳಿಯ ಕಾಯಂ ಅಲ್ಲದ ಸದಸ್ಯರನ್ನು, ಸಚಿವಾಲಯದ ಕಾರ್ಯದರ್ಶಿಯನ್ನು, ಜೊತೆಗೆ ಲೀಗ್ನ ನ್ಯಾಯಾಧೀಶರನ್ನು ನೇಮಿಸ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಇದು ಮಾಡ್ತದ. ಸಾಮಾನ್ಯ ಸಭೆ ಇದು ಪ್ರಮುಖವಾಗಿ ಮಾಡ್ತಕ್ಕಂಥ ಕಾರ್ಯಕೆಲಸಗಳು ಭದ್ರತಾ ಮಂಡಳಿಯ ಕಾಯಂ ಅಲ್ಲದ ಸದಸ್ಯರನ್ನು, ಜೊತೆಗೆ ಸಚಿವಾಲಯದ ಕಾರ್ಯದರ್ಶಿಯನ್ನು, ಜೊತೆಗೆ ಲೀಗಿನ ನ್ಯಾಯಾಧೀಶರನ್ನು ನೇಮಿಸ್ತಕ್ಕಂಥ ಕಾರ್ಯಕೆಲಸಗಳನ್ನು ಇದು ಸಾಮಾನ್ಯ ಸಭೆ ಇದ್ದು ಮಾಡ್ತದ ಅಂಥೇಳಿ ನಮಗೆ ತಿಳಿದು ಬರ್ತದೆ. ಜೊತೆಗೆ ವಿಶ್ವದ ಯಾವುದೇ ವಿಷಯವನ್ನು ಚರ್ಚಿಸುವ ಅಧಿಕಾರ ಹಾಗೂ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಭದ್ರತಾ ಮಂಡಳಿಯ ಗಮನಕ್ಕೆ ತರ್ತದ. ಜೊತೆಗೆ ಭದ್ರತಾ ಮಂಡಳಿಯ ವರದಿಯನ್ನು ಸ್ವೀಕರಿಸ್ತದ. ಜೊತೆಗೆ ವಿಶ್ವಸಂಸ್ಥೆ ಆಯವ್ಯಯ ಅನುಮೋದನೆ, ಇಟ್ ಮೀನ್ಸ್ ಬಜೆಟ್ನ ಅನುಮೋದನೆಗೆ, ಅಂತಾರಾಷ್ಟ್ರೀಯ ಶಾಂತಿ ಸ್ಥಾಪನೆಗೆ ಸಂಬಂಧಿಸಿರತಕ್ಕಂತಹ ಯಾವುದೇ ಒಪ್ಪಂದ ಅಥವಾ ಕಾಯ್ದೆಯನ್ನು ಜಾರಿ ಮಾಡ್ತಕ್ಕಂತಹ ಕಾರ್ಯ ಕೆಲಸವನ್ನು ಇದು ಸಾಮಾನ್ಯ ಸಭೆ ಇದ್ದದ್ದು ಮಾಡ್ತದ ಅಂಥೇಳಿ ನಮಗೆ ತಿಳಿದು ಬರ್ತದೆ. ನೋಡಿ, ಇದು ಪ್ರಮುಖವಾಗಿ ಸಾಮಾನ್ಯ ಸಭೆಯ ಕಾರ್ಯಕೆಲಸಗಳು ಇಷ್ಟು. ಜೊತೆಗೆ ಇನ್ನು 1953ಯಲ್ಲಿ ನೋಡಿದಾಗ 1953ರಲ್ಲಿ ನೆಹರೂರವರ ಸಹೋದರಿಯಾಗಿರ್ತಕ್ಕಂತಹ ವಿಜಯಲಕ್ಷ್ಮಿ ಪಂಡಿತ್ ಅಂತಕ್ಕಂಥವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಪ್ರಪ್ರಥಮ ಭಾರತದ ಮಹಿಳೆ ಅಂತಕ್ಕಂಥ ಒಂದು ನಾಮಾಂಕಿತಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳಿ ತಿಳಿದು ಬರ್ತದೆ. ನೋಡಿ, ಸಾಮಾನ್ಯವಾಗಿ ವಿಜಯಲಕ್ಷ್ಮಿ ಪಂಡಿತ್ ಅಂತಕ್ಕಂಥವರು 1953ರಲ್ಲಿ ಈ ಸಾಮಾನ್ಯ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದು ಬಹಳ ವಿಶೇಷ. ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಬಹಳ ವಿಶೇಷ. ಅವರು ಪ್ರಸ್ತುತವಾಗಿ ಸಾಮಾನ್ಯವಾಗಿ ಅವರೊಬ್ಬರೇ ಅಂತ ಅನ್ಬೋದು. ನಾವಿಲ್ಲಿ ಒಂದು ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಹಿಳೆ ಇಲ್ಲಿವರೆಗೂ ಕೂಡ ಪ್ರಸ್ತುತವಾಗಿ ಒಬ್ಬರೇ ಇರ್ಬೋದು ಅಂತ ಅನ್ನಿಸ್ತದೆ. ನೋಡೋಣ. ಸಾಮಾನ್ಯವಾಗಿ 2000ರಲ್ಲಿ ಸಾಮಾನ್ಯ ಸಭೆಯ ಮಿಲೇನಿಯಂ ಶೃಂಗಸಭೆಯು ಕೂಡ ನ್ಯೂಯಾರ್ಕ್ನಲ್ಲಿ ನಡೆದಿರ್ತದೆ, ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ. ಆಗ ಭಾರತ ಪ್ರಧಾನಿಯಾಗಿರ್ತಕ್ಕಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಮಾನ್ಯವಾಗಿ ಯಾವ ವಿಷಯವನ್ನು ಚರ್ಚೆಗೆ ತಂದರು ಅಂತಂದರೆ 2000ರಲ್ಲಿ ಅದು ಅಮೇರಿಕಾದ ಸುಪ್ರಸಿದ್ಧವಾಗಿರ್ತಕ್ಕಂಥ ನಗರ ನ್ಯೂಯಾರ್ಕ್ನಲ್ಲಿ. ಇಲ್ಲಿ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ಭಯೋತ್ಪಾದನೆಯ ಒಂದು ನಿಗ್ರಹಕ್ಕೆ ಒಂದು ಹೆಚ್ಚಿನ ಕರೆಯನ್ನು ವಾಜಪೇಯಿ ಅವರು ನೀಡಿದರು ಅಂತೇಳಿ ನಮಗೆ ತಿಳಿದು ಬರ್ತದೆ. ಆಗ ವಿಶ್ವಶಾಂತಿ ಕಾಪಾಡುವಲ್ಲಿ ಭಾರತ ಹಿರಿಯಣ್ಣನ ಪಾತ್ರ ವಹಿಸಿದ್ದಕ್ಕೆ ಭಾರತಕ್ಕೆ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವ ಕೊಡುವಂತೆಯೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳಷ್ಟು ಒತ್ತಾಯನೂ ಕೂಡ ಮಾಡಿದರು. ಆದರೆ ಭಾರತಕ್ಕೆ ಇಲ್ಲಿವರೆಗೂ ಕೂಡ ಕಾಯಂ ಸದಸ್ಯತ್ವ ದೊರಕದೇ ಇರುವುದು ಬಹಳ ಒಂದು ವಿಷಾದಕರಣೀಯ ಒಂದು ಸಂಗತಿ ಅಂತೇಳಿ ನಾವಿಲ್ಲಿ ತಿಳಿದುಕೊಳ್ಬೇಕಾಗಿರತಕ್ಕಂಥದ್ದು. ನೋಡಿ, ಸಾಮಾನ್ಯ ಸಭೆ ಇದ್ದದ್ದು ಏನೇನು ಮಾಡ್ತದ, ಯಾವ ಕಾರ್ಯಕೆಲಸಗಳನ್ನು ಮಾಡ್ತದ. ಜೊತೆಗೆ ಈ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಿಜಯಲಕ್ಷ್ಮಿ ಪಂಡಿತ್ ಅವರು 1953ರಲ್ಲಿ ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಬಹಳ ವಿಶೇಷ. ಜೊತೆಗೆ ರೀಸೆಂಟ್ಲಿ ಅಂತಂದಾಗ 2000ನೇ ಇಸ್ವಿಯಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಿಯಾಗಿರ್ತಕ್ಕಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಮಾನ್ಯವಾಗಿ ಅಲ್ಲಿ ಪ್ರಮುಖವಾಗಿ ಒಂದು ತನ್ನದೇ ಆಗಿರ್ತಕ್ಕಂಥ ಭಾರತದ ಒಂದು ಧ್ವನಿಯನ್ನು ಎತ್ತಿದ್ರು, ಭಾರತದ ಪರವಾಗಿ ಒಂದು ಧ್ವನಿಯನ್ನು ಎತ್ತಿದ್ರು. ಅದು ಏನು ಅಂತಂದರೆ ಭಯೋತ್ಪಾದನೆಯ ನಿಗ್ರಹಕ್ಕೆ ಹೆಚ್ಚಿನ ಒಂದು ಧ್ವನಿಯನ್ನು ಎತ್ತಿ ಅದನ್ನು ನಿಗ್ರಹ ಮಾಡಬೇಕು, ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಹೇಳಿ ಬಹಳಷ್ಟು ಶ್ರಮಿಸಿದರು ಅಂಥೇಳಿ ನಾವು ನೋಡ್ತೀವಿ. ಅವರು ಕೂಡ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸ್ಬೋದು. ನೋಡಿ, ಭಾರತಕ್ಕೆ ಕಾಯಂ ಸದಸ್ಯತ್ವ ರಾಷ್ಟ್ರ ಇಲ್ಲ. ಕೇವಲ ಕಾಯಂ ಸದಸ್ಯತ್ವವನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಂದರೆ 5 ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯತ್ವ ವಹಿಸಿರ್ತಕ್ಕಂತಹ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತಂದರೆ ಕೇವಲ 5. ಯಾವ್ಯಾವ ಅಂತಂದಾಗ ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಮತ್ತು ಚೀನಾ.
ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಮತ್ತು ಚೀನಾ. ಇವು 5 ರಾಷ್ಟ್ರಗಳು ಕಾಯಂ ಸದಸ್ಯ ರಾಷ್ಟ್ರಗಳು. ಇವುಗಳನ್ನು ಹೊರತುಪಡಿಸಿದರೆ ಇಲ್ಲಿ ಪ್ರಮುಖವಾಗಿ ಎಲ್ಲವೂ ಕೂಡ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು ಅಂಥೇಳಿ ನಾವಿಲ್ಲಿ ಅರ್ಥೈಸ್ಕೊಳ್ಬೇಕಾಗ್ತದ. ಹೌದಾ? ಇವತ್ತಿನ ದಿವಸ ಇಷ್ಟು ಸಾಕ್ರಿ. ಏನು ಅಂತಂದರೆ ಇಲ್ಲಿ ಪ್ರಮುಖವಾಗಿ ಕಾಯಂ ಸದಸ್ಯ ರಾಷ್ಟ್ರಗಳು 5, ಆದರೆ ಭಾರತಕ್ಕೆ ಇನ್ನೂ ಕೂಡ ಕಾಯಂ ಸದಸ್ಯತ್ವ ಎಂತಕ್ಕಂಥದ್ದು ಭಾರತಕ್ಕೆ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ, ದೊರೆತಿಲ್ಲ ಅಂತ ಹೇಳಿ ನಮಗೆ ತಿಳಿದು ಬರ್ತದೆ. ಹೌದಾ? ಸೊ ನಾವು ವಿಶ್ವಸಂಸ್ಥೆ ಹೇಗೆ ಅಸ್ತಿತ್ವಕ್ಕೆ ಬಂತು, ವಿಶ್ವಸಂಸ್ಥೆಯ ಒಂದು ಲಾಂಛನ ಆಗಿರ್ಬೋದು, ಆಮೇಲೆ ವಿಶ್ವಸಂಸ್ಥೆಯ ಒಂದು ಅಧಿಕೃತ ಭಾಷೆಗಳು ಮೊದಲಿನ ಅವಧಿಯಲ್ಲಿ ನೋಡಿದ್ದೀವಿ. ಜೊತೆಗೆ ಅವುಗಳ ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳು ಯಾವುವಿದ್ದವು, ಜೊತೆಗೆ ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳಲ್ಲಿ ಮೊದಲನೆಯದಾಗಿರ್ತಕ್ಕಂತಹ ಒಂದು ಸಾಮಾನ್ಯ ಸಭೆಯ ಕುರಿತಾಗಿ ನಾವು ಇವತ್ತಿನ ದಿವಸ ತಿಳಿದುಕೊಂಡಿದ್ದೀವಿ. ಇನ್ನು ಉಳಿದಿರತಕ್ಕಂತಹ ಒಂದು ಅಂಗಸಂಸ್ಥೆಗಳ ಕುರಿತಾಗಿ ಭದ್ರತಾ ಮಂಡಳಿ ಆಗಿರ್ಬೋದು, ನೆಕ್ಸ್ಟ್ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಧರ್ಮದರ್ಶಿ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಆಮೇಲೆ ಸಚಿವಾಲಯ, ಇವುಗಳ ಕುರಿತಾಗಿ ಮುಂದಿನ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.